ನಮಸ್ಕಾರ. ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು ಇವತ್ತು ನಮ್ಮ ದೇಶದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿಯಲ್ಲಿ ನಾವು ಇವತ್ತು ಈ ದೇಶಕ್ಕಾಗಿ ಒಂದು ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಈ ಒಂದು ರಾಜ್ಘಾಟಿಗೆ ಬಂದಿದ್ದೇವೆ. ಇದು ರಾಜ್ಘಾಟ ಸುಮಾರು ಭಾಳ ವಿಶಾಲವಾಗಿರ್ತಕ್ಕಂಥ ಸುಮಾರು 40 ಎಕರೆ ಒಂದು ವಿಶಾಲವಾದಂಥ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ರಾಜ್ಘಾಟು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಎದುರುಗಡೆ ನಮಗೇನು ತೋರಿಸ್ತಾ ಇದ್ದೀನಿ, ಇದು ಮಹಾತ್ಮ ಗಾಂಧೀಜಿಯವರನ್ನು ನಥುರಾಮ್ ಗೋಡ್ಸೆ ಅವರು 1948ರಲ್ಲಿ ಹತ್ಯೆಯನ್ನು ಮಾಡಿದಾಗ ಅವರ ಈ ಒಂದು ಅಂತಿಮ ಸಂಸ್ಕಾರವನ್ನು ಇಲ್ಲೇ ಈ ಸ್ಥಳದಲ್ಲಿಯೇ ಈ ಯಮುನಾ ನದಿಯ ಪಶ್ಚಿಮ ಭಾಗಕ್ಕೆ ಇರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಅವರ ಈ ಒಂದು ಸಮಾಧಿಯನ್ನು ಕಟ್ಟಿದ್ದಾರೆ. ಮತ್ತು ಜೊತೆಗೆ ಅವರು ಕೊನೆಯ ಉಸಿರನ್ನು ಬಿಡುತ್ತಕ್ಕಂಥ ಸಂದರ್ಭದಲ್ಲಿ ಹೇ ರಾಮ್ ಅಂತಕ್ಕಂಥ ಒಂದು ಭಗವಂತನನ್ನು ನೆನೆಸಿದ್ರು. ಅದು ಹೇ ರಾಮ್ ಅಂತಕ್ಕಂಥದ್ದು ಆ ಒಂದು ಸಮಾಧಿಯ ಮೇಲೆ ಬರೆದಿದೆ. ಮತ್ತು ಜೊತೆಗೆ ಈ ಒಂದು ಜ್ಯೋತಿ ಅಲ್ಲಿ ಯಾವಾಗ ಕೂಡ ಪ್ರಜ್ವಲಿಸ್ತಾ ಇರುತ್ತೆ. 24 ಗಂಟೆಗಳ ಕಾಲ ಸತತವಾಗಿ ಪ್ರಜ್ವಲಿಸ್ತಿರುತ್ತೆ. ಈ ರೀತಿ ಇದು ಒಂದು ಟೋಟಲಿ ನಿಮಗೆ ರಾಜ್ಘಾಟ ಮಹಾತ್ಮ ಗಾಂಧೀಜಿಯವರ ಈ ಒಂದು ಸಮಾಧಿಯ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಘಾಟದ ಒಂದು ಕಿರುವ ಮಾಹಿತಿಯನ್ನು ನೀಡಿದ್ದೇನೆ. ಇದು ನಾವು ರಾಜ್ಘಾಟಿಗೆ ಸಮಾಧಿಯ ದರ್ಶನವನ್ನು ಪಡ್ಕೊಂಡು ನಾವು ಇಲ್ಲಿಗೆ ಹೊರಗಡೆ ಬರ್ತಾ ಇದ್ದೀವಿ. ಇದೆಲ್ಲ ಕೂಡ ರಾಜ್ಘಾಟಿನ ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಸುತ್ತಮುತ್ತ ಇರ್ತಕ್ಕಂಥ ಈ ಒಂದು ಸ್ಥಳ. ಇಲ್ಲಿ ಆದರೆ ಭಾಳ ಸುಂದರವಾಗಿರ್ತಕ್ಕಂಥ ಗಾರ್ಡನು, ಒಳ್ಳೆ ಗ್ರೀನ್ ಕಾರ್ಪೆಟ್ ಇರ್ತಕ್ಕಂಥ ಹಚ್ಚ ಹಸಿರು ಹುಲ್ಲಿನಿಂದ ಕೂಡಿರ್ತಕ್ಕಂಥ ಈ ಒಂದು ಮೈದಾನ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದನೇ ಈ ಒಂದು ರಾಜ್ಘಾಟ ಪ್ರಾರಂಭ ಆಗುತ್ತೆ. ತಾವು ಯಾವಾಗ ಕೂಡ ಇಲ್ಲಿ ಬರ್ಬೋದು. ಸಾಕಷ್ಟು ಸವಲತ್ತುಗಳು ಕೂಡ ದಿಲ್ಲಿ ಮೆಟ್ರೋ ಸ್ಟೇಷನು, ಬಸ್ ಮುಖಾಂತರ ಕೂಡ ಈ ಒಂದು ಸ್ಥಳಕ್ಕೆ ಬರಲಿಕ್ಕೆ ಎಲ್ಲ ಅವಕಾಶಗಳು ಬಹಳಷ್ಟು ಸವಲತ್ತುಗಳು ಇವೆ. ಇಲ್ಲಿ ಬಂದು ಬೆಳಗ್ಗೆ ಜನ ಇಲ್ಲಿ ವಾಕಿಂಗು ಮತ್ತು ಧ್ಯಾನ ಯೋಗವನ್ನು ಮಾಡ್ತಕ್ಕಂಥದ್ದು ಈ ಒಂದು ಘಾಟ್ನಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಎಂಟ್ರೆನ್ಸು, ಅದು ಪಾರ್ಕಿಂಗ್ ಏರಿಯಾ. ಪ್ರತಿಮೆಯನ್ನು ನಾವು ಪಾರ್ಕಿಂಗ್ ಮಾಡಿ ತಡ ಎಲ್ಲ ಅವರ ಒಂದು ದರ್ಶನವನ್ನು ಪಡ್ಲಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಗಾಂಧೀಜಿಯವರ ಪ್ರತಿಮೆ. ಇದು ಟೋಟಲಿ ರಾಜ್ಘಾಟಿನಲ್ಲಿ ಉದ್ಯಾನವನದಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಸ್ಥಳದಲ್ಲಿ ನಾವು ನೋಡ್ತಕ್ಕಂಥ ಈ ಒಂದು ವಿಶಾಲ ಪ್ರದೇಶಗಳಲ್ಲಿ ತಮಗೆಲ್ಲ ಕಡೆ ಸುಂದರವಾದ ಹಚ್ಚ ಹಸಿರಿರ್ತಕ್ಕಂಥ ವಾತಾವರಣವನ್ನು ನಾವು ಇಲ್ಲಿ ನೋಡಿ, ಮರಗಳು ಭಾಳ ಸುಂದರವಾಗಿರ್ತಕ್ಕಂಥ ಈ ಒಂದು ಘಾಟ್. ಮತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿಯವರ ಈ ಒಂದು ಸಮಾಧಿ, ಇದು ಕೂಡ ಈ ಒಂದು ರಾಜ್ಘಾಟ್ನಲ್ಲಿ. ಹೀಗೆ ಸುಮಾರು ಹೋದರೆ ಎಲ್ಲ ಈ ಒಂದು ಸಮಾಧಿಗಳನ್ನು ನಾವು ಈ ಮಾರ್ಗವಾಗಿ ನೋಡ್ಬೋದು. ಈ ರೀತಿ ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಪರಿಸರ ಇದು ರಾಜೀವ್ ಗಾಂಧಿಯವರ ಒಂದು ಸಮಾಧಿ. ಮತ್ತು ಜೊತೆಗೆ ಇಲ್ಲೆಲ್ಲ ಕೂಡ ಈ ಮಾರ್ಗವಾಗಿ ಹೋದರೆ ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ. ಧನ್ಯವಾದಗಳು.